ಯಾರೆಲ್ಲ ಕ್ರೆಡಿಟ್ ಕಾರ್ಡ್ ಅನ್ನ ರೆಗ್ಯುಲರ್ಲಿ ಯೂಸ್ ಮಾಡ್ತೀರಾ ದಯಮಾಡಿ ಗಮನಿಸಿ. ನಿಮ್ಮಲ್ಲಿ ಕೆಲವರಿಗೆ ಇದು ಗೊತ್ತಿರಬಹುದು. RBI ಒಂದು ಹೊಸ ರೂಲ್ ಅನ್ನ ಅನೌನ್ಸ್ ಮಾಡಿದೆ. ಆದರೆ ಈ ರೂಲ್ ಇಂಪ್ಲಿಮೆಂಟ್ ಆಗೋದು ಏಪ್ರಿಲ್ 1, 2027 ನಂತರ. ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಲೇಟ್ ಪೇಮೆಂಟ್ ಫೀ. ಸಪೋಸ್ ಜುಲೈ 10 ನಿಮ್ಮ ಲಾಸ್ಟ್ ಡ್ಯೂ ಡೇಟ್ ಆದರೆ ಅದರೊಳಗೆ ನೀವು ಕಟ್ಟದಿದ್ರೆ ನಿಮಗೆ ಲೇಟ್ ಪೇಮೆಂಟ್ ಫೀ, ಇಂಟ್ರೆಸ್ಟ್ ಚಾರ್ಜ್, GST ಅದು ಇದು ಎಲ್ಲವನ್ನೂ ಚಾರ್ಜ್ ಮಾಡ್ತಿದ್ರು. ಆದರೆ ಇನ್ನು ಮುಂದೆ ಹಾಗಲ್ಲ. ಅವರು 3 ದಿವಸದ ಬಫರಿಂಗ್ ಟೈಮ್ ಕೊಡಬೇಕು ಮತ್ತು ಲೇಟ್ ಪೇಮೆಂಟ್ ಫೀಸ್ ಅನ್ನ 3 ಟೈಮ್ ಆ ಗ್ರೇಸ್ ಪೀರಿಯಡ್ ನಂತರನೇ ಅವರು ಚಾರ್ಜ್ ಮಾಡಬಹುದು. ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕಾಗಿ ನಾನು RBIಗೆ ಸೆಲ್ಯೂಟ್ ಹೊಡಿತೇನೆ. ಯಾಕಂದರೆ ಸಪೋಸ್ ಜುಲೈ 10 ನಿಮ್ಮ ಲಾಸ್ಟ್ ಡೇಟ್, 40,000 ನಿಮ್ಮ ಬಿಲ್ ಅಂತ ಎನಿಸುವ, ಆದರೆ ನೀವು ಪೇ ಮಾಡೋದು 35,000, ಅಂದರೆ 5,000 ಇನ್ನೂ ಬಾಕಿ ಇದೆ. ಬ್ಯಾಂಕ್ ಏನು ಮಾಡ್ತದೆ, 5,000ಕ್ಕಲ್ಲ ಇಡೀ 40,000ಗೆ ಅವರು ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಇಡೀ 40,000ಗೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡಿ ಅದೆಷ್ಟೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರು ಏನು ಲಾಸ್ ಆದದ್ದು ಇದೆ. ಆದರೆ ಇನ್ನು ಮುಂದೆ ಹಾಗೆ ಮಾಡಲಿಕ್ಕಿಲ್ಲ. ಅಕಾರ್ಡಿಂಗ್ ಟು RBI ಏನೆಂದರೆ, ಸಪೋಸ್ ನೀವು 40,000ಅಲ್ಲಿ 30,000 ಕಟ್ಟಿದ್ದೀರಿ, ಇಂಟ್ರೆಸ್ಟ್ ಚಾರ್ಜ್ ಓನ್ಲಿ ರಿಮೈನಿಂಗ್ 10,000ನ ಮೇಲೆ ಮಾತ್ರ, ಖಾಲಿ 10,000ದ ರಿಮೈನಿಂಗ್ ಅಮೌಂಟ್ ಏನಿದೆ ಅದರಲ್ಲಿ ಮಾತ್ರ. ಇದು ಒಂದು ಒಳ್ಳೆಯ ರೂಲು. ಹಾಗೇನೆ ಬೇರೆ ಸಣ್ಣ ಪುಟ್ಟ ಚೇಂಜಸ್ ಕೂಡ ಆಗಿವೆ. ಆದರೆ ನೆನಪಿಡಿ, ಇದು ಏಪ್ರಿಲ್ 1, 2027 ನಂತರ. ಗಮನವಿಟ್ಟು ಇದನ್ನು ಕೇಳಿ ಮತ್ತು ನಿಮ್ಮ ಬ್ಯಾಂಕಿನೊಂದಿಗೆ ನೀವು ಕಮ್ಯುನಿಕೇಟ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳಿ.